ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಮೊಟ ಮಧ್ಯಾಹ್ನ ಬಿರು ಬಿಸಿಲಿನಲ್ಲಿ ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಮೈಸೂರಿನಿಂದ ತುಂಬ ಹತ್ತಿರ. ಈ ಒಂದು ಜಾಗದ ವಿಡಿಯೋನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ, ಬಟ್ ಇನ್ನೊಂದು ಸರ್ತಿ ಮಾಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಯಾವುದಪ್ಪ ಈ ಜಾಗ ಅನ್ನೋದಾದರೆ ಕರಿಘಟ್ಟ ಹಿಲ್ಸ್. ಸೊ ಇವಾಗ ಸಮ್ಮರ್ ಇರೋದ್ರಿಂದ, ಅಂದರೆ ಪೀಕ್ ಸಮ್ಮರ್ ಇರೋದ್ರಿಂದ ಒಂಥರ ಸಖತ್ತಾಗಿಯೇ ಇರುತ್ತೆ ಸನ್ಸೆಟ್ ಇಲ್ಲಿ. ಸೊ ಆ ಒಂದು ಸನ್ಸೆಟ್ನ ನೋಡೋಣ ಅಂತ ಹೊರಟಿದ್ದೀನಿ. ಸಮಯ ಬಂದು 4:15 ಹತ್ರ ಆಗಿದೆ ಅಂದ್ಕೊಳ್ಳಿ. ಸನ್ಸೆಟ್ ಮಾತ್ರ ನಾನು ಹೇಳ್ದಂಗೆ ಕ್ರೇಜಿಯಾಗಿರುತ್ತೆ ಈ ಒಂದು ಜಾಗದಲ್ಲಿ ಇವಾಗ. ಸೊ ಅದಕ್ಕೋಸ್ಕರ ಸನ್ಸೆಟ್ನ ನೋಡೋಣ ಅಂತ ನನ್ನ ಪ್ರಯಾಣನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೇನು ಹತ್ರ ಬಂದಿದ್ದೀನಿ. ನೋಡ್ಬೋದು ಮೇಲ್ಗಡೆ ಏನು ಬ್ರಿಡ್ಜ್ ಕಾಣಿಸ್ತಿದೆ ಗೊತ್ತಾ, ಫ್ಲೈಓವರ್ ಥರ ಏನು ಕಾಣಿಸ್ತಿದೆ ಗೊತ್ತಾ, ಅದು ಒಂದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಸೊ ಇಲ್ಲಿ ಈ ರೋಡ್ ಏನು ಹೋಗ್ತಿದೆ ಗೊತ್ತಾ, ಇಲ್ಲಿ ರೈಟ್ ತೊಗೊಂಡು ಒಳಗಡೆ ಹೋದರೆ ನಿಮಗೆ ನಿಮಿಷಾಂಬ ಟೆಂಪಲ್ ಸಿಗುತ್ತೆ. ನಾವು ನಿಮಿಷಾಂಬ ಟೆಂಪಲ್ಗಂತೂ ಹೋಗ್ತಿಲ್ಲ. ಸೊ ಹಂಗಾಗಿ ಸ್ಟ್ರೈಟ್ ಹೋಗುವ. ಮುಂದೆ ಹೋದರೆ ಇನ್ನೊಂದು ಅರೌಂಡ್ 2 ಕಿಲೋಮೀಟರ್ಸಲ್ಲಿ ಒಂದು ರೈಟ್ ಸಿಗುತ್ತೆ. ಅಲ್ಲಿಂದ ನೀವು ಕರಿಘಟ್ಟಕ್ಕೆ ಹೋಗ್ಬೋದು. ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ. ಬಿಸಿಲು ನೋಡ್ಬೋದು, ಸಖತ್ತಾಗಿಯೇ ಇದೆ ಗುರು. ಒಳ್ಳೆ ಬಿಸಿಲು ಅಂತ ಹೇಳಿದರೆ ತಪ್ಪಾಗಲ್ಲ. ಕ್ರೇಜಿಯಾಗಿರ್ತಕ್ಕಂಥ ಬಿಸಿಲು ಮಾತ್ರ ಅಂದ್ಕೊಳ್ಳಿ. ಅಪ್ಪ, ಈ ಲೆವೆಲಲ್ಲಿ ಬಿಸಿಲು, ಅದರಲ್ಲಿ ಬೇರೆ ಬೈಕ್ ರೈಡು, ಓಹೋ ಎಲ್ಲನೂ ಧಗ ಅಂತ ಉರಿತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸುಮಾರು ದಿವಸ ಆಗಿತ್ತು ಎಲ್ಲೂ ಹೋಗಿದ್ದಿಲ್ಲ. ಅಟ್ಲೀಸ್ಟ್ ಇದೊಂದು ಮೈಂಡಲ್ಲಿ ಬಂತು ನನಗೆ ಕೂತ್ಕೊಂಡಾಗ, ಸನ್ಸೆಟ್ನ ಯಾಕೆ ಕ್ಯಾಪ್ಚರ್ ಮಾಡಬಾರ್ದು, ಸಕ್ಕತ್ತಾಗಿರುತ್ತೆ, ಪೀಕ್ ಸಮ್ಮರ್ ಬೇರೆ ಇದೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದೆ ಅಂದ್ಕೊಳ್ಳಿ. ನೋಡ್ಬೋದು ಇಲ್ಲಿ ಕೆಳಗಡೆಗೆ ನದಿ ಹರಿತಾ ಇದೆ ನೋಡಿ. ಇಲ್ಲಿ ಮುಂದ್ಗಡೆ ಏನು ಕಾಣಿಸ್ತಿದೆ ಗೊತ್ತಾ, ಅದೇ ಬಂದು ಕರಿಘಟ್ಟ ಹಿಲ್ಸ್ ಆಗಿರುತ್ತೆ. ಫುಲ್ಲು ಒಣಗೋಗ್ಬಿಟ್ಟಿದೆ ಗುರು ಬಿಸಿಲಿಗೆ. ನಾನು ಲಾಸ್ಟ್ ಟೈಮ್ ಬಂದು ಒಂದು ಸನ್ರೈಸ್ ವೀಡಿಯೋ ಮಾಡಿದ್ದೆ ಅಂದ್ಕೊಳ್ಳಿ, ಅಲ್ಲಿ ಕ್ರೇಜಿಯಾಗಿ ಬಂದಿತ್ತು. ಇವಾಗ ನೋಡಿದ್ರೆ ಫುಲ್ಲು ಒಣಗೋಗ್ಬಿಟ್ಟಿದೆ. ಓಹೋ, ನೋಡುವ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಂತ ಹತ್ರ ನಿಮಗೆ ಹೆಂಗಿದೆ ಅಂದ್ಕೊಂಡು ನೋಡುವ ಒಂದು ಸರ್ತಿ ಕರಿಘಟ್ಟನ. ಡ್ರೈ ಆಗಂತೂ ಇರುತ್ತೆ, ಬೆಟ್ಟ ಏನೂ ಇರಲ್ಲ, ಗ್ರೀನರಿ. ಬಟ್ ನಮಗೆ ಬೇಕಾಗಿರೋದು ಸನ್ಸೆಟ್ ಗುರು. ಸನ್ಸೆಟ್ನ ನೋಡ್ಕೊಂಬರುವ. ಸೊ ಬನ್ನಿ ಇವತ್ತಿನ ಈ ಒಂದು ಅದ್ದೂರಿ ಜರ್ನಿನ ಕಂಟಿನ್ಯೂ ಮಾಡುವ. ಮುಂದೆ ಹತ್ರ ಹೋದ್ಮೇಲೆ ನಮ್ಮೆಲ್ರಿಗೂ ಸಿಗ್ತೇನಂತೆ. ನೋಡಿ ಸ್ನೇಹಿತರೆ, ಆ ಒಂದು ಸರ್ವಿಸ್ ರೋಡಿಂದ ರೈಟ್ ತೊಗೊಂಡೆ. ರೈಟ್ ತೊಗೊಂಡ ತಕ್ಷಣವೇ ನಿಮಗೆ ಕರಿಘಟ್ಟದ ರೋಡ್ ಸಿಗುತ್ತೆ. ಇಲ್ಲಿಂದ ಆ ಫ್ಲೈಓವರಿಂದ ಏನು ರೈಟ್ ತೊಗೊತೀರ ಗೊತ್ತಾ, ಅಲ್ಲಿಂದ ತುಂಬ ದೂರ ಏನಿಲ್ಲ, ಸ್ವಲ್ಪ ದೂರ ಕ್ರಮಿಸಿದರೆ ನಿಮಗೆ ಕರಿಘಟ್ಟ ಹಿಲ್ಸ್ ಕಾಣುತ್ತೆ. ಫಸ್ಟ್ ನಿಮ್ಗೆ ಹೋಗೋಕ್ಕೆ ಸ್ಟೆಪ್ಸ್ ಸಿಗುತ್ತೆ, ಸ್ಟೆಪ್ಸಿಂದ ಕೂಡ ಹೋಗ್ಬೋದು ಅಂದ್ಕೊಳ್ಳಿ. ಯಾರಿಗೆ ಸ್ಟೆಪ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತನ್ನೋರಿಗೆಲ್ಲ ಆರಾಮಾಗಿ ಗಾಡಿ ಮೇಲ್ಗಡೆವರೆಗೂ ಹೋಗುತ್ತೆ. ಮೇಲ್ಗಡೆವರೆಗೂ ಗಾಡೀಲಿ ಹೋಗ್ಬೋದು ಅಂದ್ಕೊಳ್ಳಿ ಆರಾಮಾಗಿ. ಸೊ ಬನ್ನಿ, ಸ್ಟೆಪ್ಸ್ ಎಲ್ಲಿದೆ, ಗಾಡಿ ಹೆಂಗೆ ಹೋಗೋದು ಅಂತ ತೋರಿಸ್ತೀನಂತೆ ನಿಮಗೆ ಹೋಗ್ತಾ. ಸೊ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ನೋಡಿ, ಇದು ನೀವು ಸ್ಟೆಪ್ಸ್ ಮೂಲಕ ಹೋಗಬೇಕಾದ್ರೆ ಹೋಗ್ತಕ್ಕಂಥ ದಾರಿ. ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಅಲ್ಲಿ ನೀವು ಗಾಡಿಗಳನ್ನ ಎತ್ಕೊಂಡು ಹೋಗ್ಬೋದು ಮೇಲ್ಗಡೆವರೆಗೂ. ಸೊ ಈ ರೋಡು ಅಂದರೆ ಈ ರಸ್ತೆ ಏನು ಕಾಣಿಸ್ತಿದೆ ಗೊತ್ತಾ, ಈ ಒಂದು ರಸ್ತೆಯಲ್ಲಿ ನೀವು ಮೇಲ್ಗಡೆವರೆಗೂ ನೀವು ಗಾಡಿನ ಎತ್ಕೊಂಡು ಹೋಗ್ಬೋದಾಗಿರುತ್ತೆ. ಸ್ವಲ್ಪ ಘಾಟ್ ಥರ ಇರುತ್ತೆ, ಅದನ್ನು ಬಿಟ್ಟರೆ ಕ್ರೇಜಿಯಾಗಿರ್ತಕ್ಕಂಥ ರೋಡು ಗುರು ಇದು. ಒಳ್ಳೆ ಅದ್ದೂರಿ ಸನ್ಸೆಟ್ ಇರುತ್ತೆ ಅಂದ್ಕೊಳ್ಳಿ ಇಲ್ಲಿ. ಹಾಗೆ ನಿಮಗೆ ಸನ್ ರೈಸು ಕೂಡ ಇದೆ, ಅದರದ್ದು ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿದೆ ಗುರು ಅದು ಕೂಡ. ನೋಡಿ, ಚಾನಲ್ ನೀರಿಲ್ಲದೆ ಬರಡಾಗಿ ಹೋಗಿದೆ. ಇಲ್ಲಿ ಸನ್ರೈಸ್ದು ವಿಶೇಷತೆ ಏನಂದರೆ, ಮುಂದ್ಗಡೆಗೆ ಸ್ವಲ್ಪ ಟ್ರೆಕ್ಕಿಂಗ್ ಇದೆ. ಆ ಟ್ರೆಕ್ಕಿಂಗ್ ಹೋದರೆ ಸಾಕು, ಮುಂದ್ಗಡೆ ಫುಲ್ ಒಂದು ಓಪನ್ ವ್ಯೂ ಸಿಗುತ್ತೆ ಗುರು. ಅಲ್ಲಿಂದ ಸನ್ರೈಸ್ ನೋಡೋದೇ ಚೆಂದ ಅಂದ್ಕೊಳ್ಳಿ. ಸಖತ್ ಕ್ರೇಜಿಯಾಗಿದೆ ಮಾತ್ರ ಸನ್ರೈಸು. ಸನ್ಸೆಟ್ ಏನಿದೆ ಗೊತ್ತಾ, ಈ ಪಾಯಿಂಟಲ್ಲೇ ಸಿಗುತ್ತೆ ನಿಮಗೆ. ಇಲ್ಲಿ ಎಲ್ಲೇ ನಿಂತ್ಕೊಂಡು ನೋಡಿದರೂ ಕೂಡ ಲೆಫ್ಟ್ ಸೈಡಲ್ಲಿ ಎಲ್ಲ ಕಡೆಗೂ
ನಿಮಗೆ ಒಳ್ಳೆ ಅದ್ಭುತವಾದಂಥ ಒಂದು ಸನ್ಸೆಟ್ ಕಾಣಿಸುತ್ತೆ. ಸೊ ನೀವೇನಾದರೂ ಇನ್ನೂ ಬಂದಿಲ್ಲ ಅನ್ನೋದಾದರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಮುಂಚೆ ಬಂದಿರತಕ್ಕಂಥ ವೀಡಿಯೋಗಳು ಏನಿದೆ ಅಂತ ಹೇಳಿದೆ ಗೊತ್ತಾ, ನಿಮಗೆ ಸನ್ಸೆಟ್ಟು ಮತ್ತು ಸನ್ರೈಸು ಅದರದ್ದು ಎಲ್ಲ ಕಂಪ್ಲೀಟ್ ವೀಡಿಯೋನು ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಂತೆ, ಒಂದು ಸರ್ತಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವೇನಾದರೂ ಬಂದಿಲ್ಲ ಇಲ್ಲಿ ಅನ್ನೋದಾದರೆ ನಿಮ್ಮ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಕರಿಘಟ್ಟ ಹಿಲ್ಸ್ಗೆ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ. ಸಮ್ಮರಲ್ಲಿ ನಿಮ್ಗೆ ನೋಡೋಕೆ ಅಷ್ಟೊಂದು ಗ್ರೀನರಿ ಸಿಗಲ್ಲ, ಬಟ್ ಏನಂದರೆ ಸನ್ಸೆಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸನ್ಸೆಟ್ ನೋಡೋದಕ್ಕೆ ಮಾತ್ರ ಬರಬೇಕಾಗುತ್ತೆ ನೀವು ಸಮ್ಮರಲ್ಲಿ. ಬಾಕಿ ಟೈಮಲ್ಲಾದರೆ ನಿಮಗೆ ಗ್ರೀನಾಗಿರುತ್ತೆ ಅಂದ್ಕೊಳ್ಳಿ. ಮಳೆಗಾಲದಲ್ಲೆಲ್ಲ ಬಂದರೆ ಸಖತ್ತಾಗಿನೇ ಇರುತ್ತೆ ಗುರು ಆ ಟೈಮಲ್ಲೆಲ್ಲ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಮೇಲ್ಗಡೆಗೆ ಒಂದು ತುಂಬ ಹಳೆಯದಾದಂಥ ಶ್ರೀನಿವಾಸ ಟೆಂಪಲ್ ಅಂತ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಬಂದರೆ ಶ್ರೀನಿವಾಸನ ದರ್ಶನ ಕೂಡ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ನೋಡಿ. ಎಲ್ಲ ಫುಲ್ ಹೆಂಗೆ ಕಾಣಿಸ್ತಾ ಉಂಟು. ಇಲ್ಲಿ ಮೇಲ್ಗಡೆಗೆ ಒಂದು ವಾಚ್ ಟವರ್ ಥರ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಕಲರ್ ಮುಂದೆ, ಅದೇ ಒಂದು ವಾಚ್ ಟವರ್ ಆಗಿರುತ್ತೆ. ಅಲ್ಲಿಂದ ನಿಮಗೆ ಸಕ್ಕತ್ತಾಗಿರ್ತಕ್ಕಂಥ ಒಂದು ವ್ಯೂ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಅದ್ರ ಮೇಲೆ ಏರಿದ್ದೆ, ಚೆನ್ನಾಗಿತ್ತು ಒಂಥರ. ಸೊ ನೋಡಿ ಇಲ್ಲಿಂದ ಹಿಂಗಿರುತ್ತೆ ವ್ಯೂ ನಿಮಗೆ. ಇನ್ನೂ ಮೇಲ್ಗಡೆಗೆ ಹೋದರೆ ಅಲ್ಲಿ ಸ್ವಲ್ಪ ಮೇಲೆ ಹೋದರೆ ಅಲ್ಲೇ ನಿಮಗೆ ಟೆಂಪಲ್ ಇರೋದು ಅಂದ್ಕೊಳ್ಳಿ. ಸೊ ಇಲ್ಲಿಂದ ನಿಮಗೆ ಈ ಥರ ವ್ಯೂ ಸಿಗುತ್ತೆ. ನಮಗೆ ಸನ್ಸೆಟ್ ಈ ಪ್ಲೇಸ್ ತಾನೇ ಆಗುತ್ತೆ ಅಂದ್ಕೊಳ್ಳಿ. ಕ್ರೇಜಿಯಾಗಿರುತ್ತೆ ಗುರು. ಒಂದು 10 ನಿಮಿಷ ಇಲ್ಲಿ ಕೂತ್ಕೊಂಡು ಆಮೇಲೆ ಆ ಕಡೆ ಮುಂದೆ ಹೋಗುವ ಬನ್ನಿ ಸ್ನೇಹಿತರೆ. ಅಲ್ಲಿ ಮುಂದೆ ಏನು ಕಾಣಿಸ್ತಿದೆ ಗೊತ್ತಾ, ಅದೇ ಒಂದು ಟೆಂಪಲ್ ಆಗಿರುತ್ತೆ. ಅಲ್ಲಿಂದ ಹಿಂಗೆ ನಡ್ಕೊಂಡು ಬಂದರೆ ಇಲ್ಲಿ ನಿಮಗೆ ಒಂದು ಕಲ್ಯಾಣಿ ಥರ ಮಾಡಿದ್ದಾರೆ. ನೀರಿಲ್ಲ ಆದರೆ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ. ಏನು ಕ್ರೇಜಿ ಕಲರ್ಸ್ ಕಾಣಿಸ್ತಾ ಉಂಟು. ಸೊ ಬನ್ನಿ ಹಿಂಗೆ ಹೋಗುವ. ಇಲ್ಲಿಂದ ಒಂದು ರೋಡ್ ಇದೆ, ತೋರಿಸ್ತೀನಂತೆ. ಅಲ್ಲಿ ಜನಗಳು ಸಿಕ್ಕಾಪಟ್ಟೆ ಇದ್ದಾರೆ ಆ ಪಾಯಿಂಟಲ್ಲಿ. ಸೊ ನಾವು ಇಲ್ಲಿ ಹೋಗುವ. ಇಲ್ಲಿಂದ ನಿಮಗೆ ಇದೆ ನೋಡಿ ಒಂದು ಕಲ್ಯಾಣಿ ಹೆಂಗಿದೆ. ಕ್ರೇಜಿ ಆಗಿರ್ತಕ್ಕಂಥ ಒಂದು ಸನ್ಸೆಟ್ ಆಗ್ತಿದೆ ಅಂದ್ಕೊಳ್ಳಿ. ಮುಂದೆ ನೋಡಿ ಕಲರ್ಸ್ ಕಾಣ್ತಿರ್ಬೋದು ಹೆಂಗಿದೆ ಅಂತ. ಬ್ಯೂಟಿಫುಲ್ ಆಗಿದೆ ಮಾತ್ರ, ಕ್ರೇಜಿ ಆಗಿದೆ. ಸೊ ನಾವು ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಕೆಳಗಡೆ ಸ್ವಲ್ಪ ಇಳಿದ್ಬಿಟ್ಟು ಹೋದರೆ ಅಲ್ಲಿ ಇನ್ನೊಂದು ಅದ್ದೂರಿ ಆದಂಥ ಪಾಯಿಂಟ್ ಸಿಗುತ್ತೆ. ನಾವು ಅಲ್ಲಿಂದ ಕ್ಯಾಪ್ಚರ್ ಮಾಡುವ ಬನ್ನಿ ಸ್ನೇಹಿತರೆ. ನಿಜಕ್ಕೂ ಏನು ಅದ್ಭುತವಾಗಿದೆ ಗೊತ್ತಾ, ಇಲ್ಲಿ ಸಖತ್ ಕ್ರೇಜಿಯಾಗಿರ್ತಕ್ಕಂಥ ಒಂದು ಸನ್ಸೆಟ್ ಆಗ್ತಿದೆ ಅಂದ್ಕೊಳ್ಳಿ. ವಾವ್, ಸಖತ್ ಖುಷಿ ಆಯಿತು ಅಂದ್ಕೊಳ್ಳಿ. ಬನ್ನಿ ನಿಮಗೂ ತೋರಿಸ್ತೀನಂತೆ. ಇದನ್ನೊಂದು ಕ್ಯಾಪ್ಚರ್ ಮಾಡಿ ಇದಾದ ನಂತರ ಒಂದು ಟೈಮ್ ಲ್ಯಾಪ್ಸಿಗೆ ಇಡ್ತೀನಂತೆ. ಅದ್ದೂರಿ ಟೈಮ್ ಲ್ಯಾಪ್ಸ್ನ ಕ್ಯಾಪ್ಚರ್ ಮಾಡ್ಕೊಳುವ. ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ. ವಾವ್, ವಾಟ್ ಎ ಬ್ಯೂಟಿ. ಒಂದು ಸರ್ತಿ ತಿರುಗಿಸ್ಬಿಟ್ಟು ತೋರಿಸ್ತೀನಿ ಅಂತ ಕ್ಯಾಮ್ರಾನ ನೋಡಿ. ಏನು ಅದ್ದೂರಿ ಆಗಿದೆ ಗುರು, ಸೈಕ್ ಅಂದ್ಕೊಳ್ಳಿ ಒಂಥರ. ಸೊ ಇಲ್ಲಿ ಒಂದು ಸರ್ತಿ ತಿರುಗಿಸ್ಬಿಟ್ಟು ತೋರಿಸ್ತೀನಿ ಅಂತೆ. ಸರೌಂಡಿಂಗ್ ನೋಡ್ಕೊಳ್ಳಿ ಒಂದು ಸರ್ತಿ ಹೆಂಗಿದೆ. ಇಲ್ಲೇ ನಿಮ್ಗೆ ಸನ್ಸೆಟ್ ಆಗ್ತಿರೋದು ನೋಡಿ, ಹಿಂಗೆ ಕಾಣಿಸ್ತಿದೆ ಕಲರು. ಇದು ಸರೌಂಡಿಂಗ್ ಆಗಿದೆ, ಅದ್ಭುತವಾಗಿದೆ ಸ್ನೇಹಿತರೆ. ಒಂದು ಸರ್ತಿ ಆ ಸೈಡಿಂದ ವ್ಯೂ ತೋರಿಸ್ತೀನಿ ಅಂತ ನೋಡ್ಕೊಳ್ಳಿ. ಸಖತ್ ಕ್ರೇಜಿ ಆಗಿದೆ ಅಂತ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಹೋಗ್ತದೆ ಸನ್ಸೆಟ್ ಅಂದರೆ, ಓ ಮೈ ಗಾಡ್, ಮೆಸ್ಮರೈಸಿಂಗ್ ಆಗಿದೆ ಅಂದ್ಕೊಳ್ಳಿ. ಆ ಕಲರ್ಸ್ ನೋಡಿ ಸ್ನೇಹಿತರೆ. ಈ ಸರೌಂಡಿಂಗ್ ನೋಡಿ ಹೆಂಗಿದೆ. ಫುಲ್ಲು ಇದು ಅಪೋಸಿಟ್ಟು, ಅಂದರೆ ಸನ್ಸೆಟ್ ಆಗ್ತಿರ್ತಕ್ಕಂಥ ಅಪೋಸಿಟ್ ವ್ಯೂ. ಇದೆಲ್ಲ ನೋಡಿ ಹೆಂಗೆ ಕಾಣಿಸ್ತಿದೆ ಕಲರು. ವೈಬ್ಸೇ ಬೇರೆ ಅನ್ನೋ ಥರ ಕಾಣಿಸ್ತಿದೆ ಅಂದ್ಕೊಳ್ಳಿ. ಕ್ರೇಜಿ ಗುರು. ವಾಹ್, ವಾಟ್ ಎ ಬ್ಯೂಟಿ. ಇಲ್ಲೆಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಉಂಟು. ಇದು ದೊಡ್ಡದಾಗಿರ್ತಕ್ಕಂಥ ಒಂದು ಆಲದ ಮರ ಇದೆ ಅಂದ್ಕೊಳ್ಳಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ವಾವ್, ಸರಿಯಾದ ಟೈಮ್ಗೆ ಬಂದಿದ್ದೀನಿ ಅನ್ನಿಸ್ತು. ಬಟ್ ಇದು ಗುರು ಮೇನ್ ನಮಗಿರೋದು. ನೋಡಿ ಹೆಂಗೆ ಲೊಕೇಶನ್ ಇದೆ. ಇದನ್ನು ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಟೈಮ್ ಲ್ಯಾಪ್ಸ್ ಎತ್ಕೊಳ್ಳುವ ಬನ್ನಿ, ಅದ್ದೂರಿಯಾಗಿ ಬರುತ್ತೆ ಮಾತ್ರ. ಇನ್ನೂ ಸನ್ಸೆಟ್ ಆಗೋದಕ್ಕೆ ಟೈಮ್ ಇದೆ. ಅಷ್ಟೊಳಗಡೆ ಅದ್ದೂರಿ ಒಂದು ಟೈಮ್ ಲ್ಯಾಪ್ಸ್ ಎತ್ಕೊಂಬಿಡುವ. ಸೊ ಬನ್ನಿ, ಕ್ರೇಜಿಯಾಗಿದೆ ಗುರು ಮಾತ್ರ. ಎಷ್ಟು ಖುಷಿ ಆಯಿತು ಅಂದರೆ ಸ್ನೇಹಿತರೆ, ವಾವ್, ಚಿಲ್ಲಿಂಗ್ ಮೂಮೆಂಟ್ಸ್ ಅಂದ್ಕೊಳ್ಳಿ. ನೀವು ಈ ಒಂದು ಜಾಗಕ್ಕೆ ಏನಾದರೂ ಬಂದಿಲ್ಲ ಅನ್ನೋದಾದರೆ ಆದಷ್ಟು ಬೇಗ ನಿಮ್ಮ ವಿಸಿಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಜಸ್ಟ್ ಮೈಸೂರಿಂದ ಒಂದು 20 ಕಿಲೋಮೀಟರ್ಸ್ ಆಗೋಲ್ಲ, ಅದ್ರ ಒಳಗಡೆನೇ ಆಗುತ್ತೆ. ಸೊ ಬಂದ್ಬಿಟ್ಟು ಅದ್ಭುತವಾದಂಥ ಮೆಮ್ರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಆದರೆ
ಬಂದು ಈ ಥರದ ಒಂದು ಪ್ಲೇಸಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಎಸೆಯೋದಾಗಲಿ ಆ ಥರದ್ದೆಲ್ಲ ಕೆಲಸ ಮಾಡಬೇಡಿ. ಬಿಕಾಸ್ ನಾನು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ. ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ನೀರಿನ ಬಾಟಲ್ ತಂದರೆ ಕುಡಿದ್ಬಿಟ್ಟು ಡಸ್ಟ್ಬಿನಲ್ಲಿ ಹಾಕಿ ಎಲ್ಲಿ ಬೇಕಲ್ಲಿ ಎಸೆಯೋಕ್ಕೆ ಹೋಗಬೇಡಿ. ಇದು ಒಂದು ಮೆಸೇಜ್ನ ಎಲ್ರಿಗೂ ಹೇಳ್ತಾ ಹೋಗಿ. ನೀವು ಯಾರಾದರೂ ಆ ಥರ ಬಿಸಾಡ್ತಾ ಇದ್ದರೆ ಸೊ ಆವಾಗ ಮಾತ್ರ ನಮ್ಮ ನೇಚರ್ನ ನಾವು ಕಾಪಾಡೋಕ್ಕೆ ಸಾಧ್ಯ. ಸೊ ಸದ್ಯಕ್ಕೆ ಮಾತು ಕಮ್ಮಿ ಮಾಡಿ ಟೈಮ್ ಲ್ಯಾಪ್ಸ್ನ ಇಟ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡುವ ಬನ್ನಿ. ನೋಡಿ ಸ್ನೇಹಿತರೆ, ಫುಲ್ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬಂತು. ಬಟ್ ಏನಪ್ಪ ಅಂದರೆ ಬೇಜಾರು ಅಂದರೆ ಕಂಪ್ಲೀಟ್ ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಅಂದ್ಕೊಳ್ಳಿ. ಕೆಳಗಡೆಗೆ ಸೂರ್ಯ ಬರ್ತಾ ಇದ್ದಂಗೆ ಮೋಡಗಳಲ್ಲಿ ಅವಿತ್ಕೊಂಡು ಬಿಟ್ಟಿದ್ದಾನೆ, ಹಾಗಾಗಿ ಕಾಣಿಸ್ತಾ ಇಲ್ಲ. ಮೋಡಗಳು ಕವರ್ ಮಾಡ್ಕೊಂಡ್ಬಿಟ್ಟಿದೆ ಸೂರ್ಯನ ಫುಲ್ಲು. ಬಟ್ ಇನ್ನೂ ನಮಗೆ ಕಲರ್ಸ್ ಅದೇ ಥರ ಕಾಣಿಸ್ತಾ ಇರೋದು ಅಂದ್ಕೊಳ್ಳಿ. ಈ ಅಪೋಸಿಟ್ ಸೈಡಲ್ಲಿ ಮಾತ್ರ ನೋಡಿ ಏನು ಅದ್ದೂರಿಯಾಗಿ ಕಾಣಿಸ್ತಾ ಉಂಟು. ನಾನಲ್ಲಿ ಟೈಮ್ ಲ್ಯಾಪ್ಸ್ಗೆ ಇಟ್ಟಿದ್ದೀನಿ, ಕ್ಯಾಮ್ರಾ ಕಾಣಿಸ್ತಿರ್ಬೋದು. ನೋಡುವ, ಇದಾದಮೇಲೆ ಪೋಸ್ಟ್ ಮಾಡ್ತೀನಿ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ಸರ್ತಿ. ಕೊನೆಗೂ ಸೂರ್ಯಾಸ್ತ ಮುಗ್ದೇ ಹೋಯ್ತು ಅಂದ್ಕೊಳ್ಳಿ. ಸೂರ್ಯ ಆಲ್ಮೋಸ್ಟ್ ಒಳಗಡೆಗೆ ಹೋದ, ಇನ್ನೂ ಅರ್ಧ ಭಾಗದಷ್ಟು ಮಾತ್ರ ಹೊರಗಡೆ ಕಾಣಿಸ್ತಾ ಇರೋದು. ಒಂದು ಸರ್ತಿ ಕ್ಲೌಡ್ಸ್ ನೋಡ್ಕೊಳ್ಳಿ, ಹಿಂಗೆ ಕಾಣಿಸ್ತಾ ಇದೆ. ಕ್ರೇಜಿ ಗುರು. ಈ ಒಂದು ಅದ್ಭುತವಾದಂಥ ಸೂರ್ಯಾಸ್ತದ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಮುಂದೆ ಇದೇ ಥರದ ಹೊಸ ವಿಡಿಯೋಗಳು ನಿಮಗಾಗಿ ಬರ್ತಾನೆ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಮೊದಲನೇದಾಗಿ ನಿಮಗೆ ರೀಚ್ ಆಗುತ್ತೆ. ಸೊ ಟೈಮ್ ಲ್ಯಾಪ್ಸ್ ಇಟ್ಟಿರೋದನ್ನ ಎತ್ಕೊಂಡು ಆಮೇಲೆ ಇಲ್ಲಿಂದ ಹೊರಡುವ. ಇನ್ನೊಂದು 5 ನಿಮಿಷ ಕೂತ್ಕೊಂಡು ಅದಾದಮೇಲೆ ಟೈಮ್ ಲ್ಯಾಪ್ಸ್ ಎತ್ಕೊಂಡು ಹೊರಡ್ತೀನಂತೆ. ನಿಮಗೆ ಮತ್ತೆ ನಾನು ಮೋಟೋಲಾಗ್ ವ್ಯೂವಲ್ಲಿ ಸಿಗ್ತೀನಂತೆ ಸ್ನೇಹಿತರೆ. ಬನ್ನಿ. ನೋಡಿ ಸ್ನೇಹಿತರೆ, ಕಂಪ್ಲೀಟಾಗಿ ಸನ್ಸೆಟ್ ಆಗಿದೆ. ಇವಾಗ ಇಲ್ಲಿ ವಾತಾವರಣ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಒಂಥರ ಕಲರ್ಸೇ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಈ ಪೋರ್ಷನಲ್ಲಿ ಸನ್ಸೆಟ್ ಆಗಿರೋದು. ಸೊ ಹಂಗಾಗಿ ಫುಲ್ ಚಿಂದಿಯಾಗಿರ್ತಕ್ಕಂಥ ಕಲರ್ಸ್ ಕಾಣಿಸ್ತಾ ಇದೆ. ಅದೇ ಈ ಅಪೋಸಿಟ್ ಸೈಡಲ್ಲಿ ನೋಡಿದರೆ ಅದು ಒಂಥರ ಬೇರೆಯೇ ವೈಬ್ಸ್ ಕೊಡುತ್ತೆ ಅಂದ್ಕೊಳ್ಳಿ. ಸೊ ಟೋಟಲಾಗಿ ಸಕ್ಕತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು. ನೀವೇನಾದರೂ ಮೈಸೂರು ನಿಯರ್ ಬೈ ಜಾಗದಲ್ಲಿ ಏನಾದರೂ ಒಳ್ಳೆಯ ಒಂದು ಸನ್ಸೆಟ್ ನೋಡಬೇಕು ಅನ್ನೋದೇನಾದರೂ ಇದ್ದರೆ ಈ ಒಂದು ಜಾಗಕ್ಕೆ ಬರೋದನ್ನು ಮಾತ್ರ ತಪ್ಪಿಸೋಕ್ಕೆ ಹೋಗಬೇಡಿ. ಇದು ನೋಡಿ, ಅಪೋಸಿಟ್ ಡೈರೆಕ್ಷನಲ್ಲಿ ಒಂಥರ ಫುಲ್ ಕೆಂಪು ಕಾಣಿಸ್ತಾ ಇದೆ ಗುರು. ಇಲ್ಲಿ ಸಕ್ಕತ್ತಾಗಿದೆ. ಸೊ ಈ ಒಂದು ಅದ್ಭುತವಾದಂತಹ ಸನ್ಸೆಟ್ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ತಪ್ಪಿಸೋಕ್ಕೆ ಹೋಗಬೇಡಿ. ಸೊ ಇನ್ನು ಮುಂದೆ ತೋರ್ಸೋಕ್ಕಂತೂ ಏನಿಲ್ಲ, ನಾನು ರಿಟರ್ನ್ ಬ್ಯಾಕ್ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಅದ್ಭುತವಾದಂಥ ಕರಿಘಟ್ಟದ ಸನ್ಸೆಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಟೈಮ್ ಬಂದಾಗಿದೆ. ಮತ್ತು ಮುಂದಿನ ಹೊಸ ಲಾಗ್ನೊಂದಿಗೆ ಸಿಗ್ತೀನಂತೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.